ನೀನು ಆಗಿರೋದನ್ನೆಲ್ಲ ಮರಿಬೇಕು. ಅದಕ್ಕೆ ನೀನು ಯಾವುದಾದ್ರೂ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿರಬೇಕು. ಅದಕ್ಕೆ ನೀನು ನಾಳೆಯಿಂದ ನಮ್ಮ ಕಾಲೇಜಿಗೆ ಬಾ. ಕಾಲೇಜಿಗೆ ಬಂದು ಮತ್ತೆ ಕ್ಲಾಸಸ್ ಶುರು ಮಾಡಪ್ಪ. ನಾನು ಬರಲ್ಲ. ಹಾಗೆಲ್ಲ ಹೇಳ್ಬೇಡಪ್ಪ. ನಿನಗೆ ನನ್ನ ಮೇಲೆ ಬೇಜಾರಿರ್ಬೋದು. ನಾನು ಕೂಡ ಸ್ವಲ್ಪನೂ ಯೋಚನೆ ಮಾಡಿದೆ, ನಿನ್ನನ್ನು ಅರೆಸ್ಟ್ ಮಾಡಿಸಿದ್ದೆ, ನಿಮ್ಮ ಮನೆಯವ್ರ ಮೇಲೆ ದ್ವೇಷ ಕಾರ್ದೆ. ಈಗ ನಾನು ನಿನ್ನನ್ನು ಮನಸಾರೆ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನಡೆದಿದ್ದನ್ನೆಲ್ಲ ಮರ್ತು ಬಿಡು ಕಂದ. ನೋಡು, ನಾನು ನಿನ್ನ ಮೇಲಿನ ಕೇಸ್ನ ವಾಪಸ್ ತಗೋತೀನಿ. ನಿಮ್ಮ ಮನೆಯವ್ರ ಜೊತೆ ನಾನು ಮುಂಚಿನ ಹಾಗೆ ಇರ್ತೀನಿ. ಬೇಕಾದ್ರೆ ನಾನೇ ನಾಳೆ ಕಾಲೇಜಿಗೆ ಬಂದು ಎಲ್ಲರ ಎದುರುಗಡೆ ನಿನ್ನ ಕ್ಷಮೆ ಕೇಳ್ತೀನಿ ರಿಷಿ. ಓ ಶಿಟ್, ಈ ಅಜ್ಜಿ ಏನ್ ಮಾಡ್ತಾ ಇದ್ದಾರೆ? ಆದ್ರೆ ನಾನು ನಿನ್ನನ್ನ ಕೇಳ್ಕೊಳ್ಳೋದು ಒಂದೇನಪ್ಪ, ದಯವಿಟ್ಟು ಕಮಲಿನ ಕ್ಷಮಿಸ್ಬಿಡು. ನನ್ನ ಮೊಮ್ಮಗಳಿಗೇನು ಅಂತ ನಿನಗೆ ಹೇಳಬೇಕಾಗಿಲ್ಲ. ನಿನ್ನೆ ನೀನೇ ಬಂದು ನನಗೆ ಹೇಳಿದೆ, ಕಮಲಿ ಅವರು ಯಾರಿಗೂ ಕೇಳನ್ನು ಬಯಸಲ್ಲ, ಅವಳಿಗೆ ಕೆಟ್ಟದಾದ್ರೂ ಬೇರೆಯವ್ರಿಗೆ ಒಳ್ಳೇದೇ ಮಾಡ್ತಾಳೆ ಅಂತ. ಅಷ್ಟು ಬೇಗ ನಿನ್ನ ಮಾತು ನಿನಗೆ ಸುಳ್ಳು ಅನ್ಸ್ಬಿಡ್ತಾ ರಿಷಿ. ನೀನು ಹೇಳಿದ್ದು ಸತ್ಯ ರಿಷಿ. ಕಮಲಿ ಯಾವತ್ತೂ ಯಾರಿಗೂ ಕೇಳಿ ಬಯಸೋಳಲ್ಲ. ಅಂಥದ್ರಲ್ಲಿ ಅವಳೇ ತನ್ನ ಮಗುನ ಅಲಕ್ಷ್ಯ ಮಾಡಿ ಕಳ್ಕೊತಾಳ? ಇಲ್ಲ, ಖಂಡಿತ ಇಲ್ಲಪ್ಪ. ಅವಳು ನಮ್ಮ ರಾಜ್ಯಕ್ಕೋಸ್ಕರ ಹಾಡಿದವಳು. ಆಗಿಂತ ಅಚಾತುರ್ಯ ನಡೆದು ಹೋಯ್ತು. ಇದ್ರಲ್ಲಿ ಅವಳದೇನು ತಪ್ಪಿಲ್ಲಪ್ಪ. ನೋಡು, ನಿಮ್ಗಿನ್ನೂ ವಯಸ್ಸು ಚಿಕ್ಕದು, ಮತ್ತೆ ಮಗು ಆಗತ್ತೆ. ನಿನ್ ಮನ್ಸಲ್ಲಿ ಯಾವ ಕೋಪನ ಇಟ್ಕೊಳ್ದೆ ಕಮಲಿ ಹತ್ರ ಮುಂಚಿನ ಹಾಗೆ ಇರಪ್ಪ, ಎಲ್ಲ ಒಳ್ಳೇದಾಗತ್ತೆ. ಅವಳು ತುಂಬಾನೇ ನೋವಲ್ಲಿದ್ದಾಳೆ. ಈ ಸಮಯದಲ್ಲಿ ಹಾಡೋದು ನಿನ್ನ ಆಸರೆ ಬೇಕಪ್ಪ. ದಯವಿಟ್ಟು ನೀವು ಯಾವ ಕೋಪನ ಮನಸ್ಸಲ್ಲಿ ಇಟ್ಕೊಳ್ಳದೆ ಅಷ್ಟೇ ಮುಂಚಿನ ಹಾಗೆ ಇರು ಕಂದ. ನಡೆದಿದ್ದನ್ನೆಲ್ಲ ಮರ್ತು ಬಿಡು. ಇದೊಂದು ಸಲ ಅವಳನ್ನ ಕ್ಷಮಿಸ್ಬಿಡು. ಇದೊಂದು ಸಲ ಅವಳನ್ನ ಕ್ಷಮಿಸ್ಬಿಡುಪ್ಪ. ತಿಂಡಿ ತಿನ್ನು ಬಾ ಅಂದ್ರೆ ರಿಷಿ ಜೊತೆ ತಿಂತೀನಿ ಅಂದೆ. ರಿಷಿ ಹೊರಗಡೆ ಹೋದ. ಈಗ್ಲಾದ್ರೂ ತಿಂಡಿ ತಿನ್ನು ಬಾ ಅಂದ್ರೆ ಯೋಚನೆ ಮಾಡ್ತಾ ಕೂತಿದ್ಯಲ್ಲ. ಕಮಲಿ, ರಿಷಿ ನಿನ್ ಜೊತೆ ಮಾತಾಡ್ತಿಲ್ಲ ಅಂದ್ ಮಾತ್ರಕ್ಕೆ ಇಷ್ಟೊಂದು ಟೆನ್ಷನ್ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತೀಯ? ಒಂದೆರಡು ದಿನ ಸರಿ ಹೋಗ್ತಾನೆ, ಏನೋ ಸಿಟ್ಟಲ್ಲಿ ಇದ್ದಾನೆ. ಅವನ ಮನಸ್ಸು ತಿಳಿಯಾಗೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಈಗ ನಿಂತಿರೋ ನೀರಿಗೆ ಕಲ್ಲು ಹೊಡೆದ್ರೆ ರೊಚ್ಚ ಆಗುತ್ತೆ. ಆ ನೀರು ತಿಳಿಯಾಗೋದಕ್ಕೆ ಟೈಮ್ ತಗೊಳುತ್ತೆ. ಪ್ಲೀಸ್ ಅಪ್ಪ. ರಚ್ಚು, ಈಗ ಬಂದ್ಯಾ? ಬಾ ಕೂತ್ಕೋ ಬಾ. ನೋಡು, ಕಮಲಿ ತಿಂಡಿ ತಿನ್ನು ಅಂದ್ರೆ ತಿಂತಾ ಇಲ್ಲ. ಸ್ವಲ್ಪ ನೀನಾದ್ರೂ ಸಮಾಧಾನ ಹೇಳು. ಓ, ಕರೆಕ್ಟಾಗಿ ತಿಂಡಿ ಟೈಮ್ಗೆ ಬಂದಿದ್ದೀನಿ. ಕಮಲಿ, ನಾವಿಬ್ರು ಒಟ್ಟಿಗೆ ತಿಂಡಿ ತಿಂದು ಎಷ್ಟು ದಿವಸ ಆಗಿತ್ತಲ್ವಾ? ಬಾ ತಿನ್ನೋಣ. ನಂಗೆ ಬೇಡ ರಚನಾ, ನೀನೋಗಿ ತಿಂಡಿ ತಿನ್ನು. ಓ ಹೌದಾ? ಹಾಗಾದ್ರೆ ನಂಗೂ ಬೇಡ ಬಿಡು. ನಾನಂತೂ ನನ್ನ ಸೊಸೆ ತಿಂಡಿ ತಿಂದ್ರೇ ತಿನ್ನೋದು. ನಾನು ಅಷ್ಟೇ. ಯಾಕೆ ಎಲ್ರೂ ಹಿಂಗೆ ಹಠ ಮಾಡ್ತಿದ್ದೀರಾ? ನೀವೆಲ್ಲ ಹೋಗಿ ತಿಂಡಿ ಮಾಡಿ. ಮತ್ತಿನ್ನೇನ್ ಕಮಲಿ, ನೀನ್ ಬೇಜಾರ್ ಮಾಡ್ಕೊಂಡು ಹೀಗೆ ಕೂತಿದ್ರೆ ನಾವೆಲ್ಲರೂ ಖುಷಿಯಾಗಿ ತಿಂಡಿ ತಿನ್ನಕ್ ಆಗತ್ತಾ ಹೇಳು?
ನಾನು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಟೈಮ್ ಕರೆಕ್ಟಾಗಿ ತಿಂಡಿ ತಿಂದೆ ಹೋದರೆ ನನ್ನ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಪರವಾಗಿಲ್ಲ, ನಾನು ಸೊಸೆ ತಿಂಡಿ ತಿನ್ನೋವರೆಗೂ ನಾನು ತಿನ್ನಲ್ಲ. ಅತ್ತೆಮ್ಮ ಯಾಕೆ ಹಿಂಗೆಲ್ಲ ಮಾತಾಡ್ತೀರಾ? ಸರಿ ಬನ್ನಿ ತಿಂಡಿ ತಿನ್ನಮ್ಮ. ಬನ್ನಿ ಬನ್ನಿ ಬನ್ನಿ. ಏನ್ ಹೇಳಿದ್ರಜಿ? ಆಗಿರೋದನ್ನೆಲ್ಲ ಮರ್ತ್ಬಿಟ್ಟು ಕಮಲಿ ಅವ್ರನ್ನ ಕ್ಷಮಿಸ್ಬಿಡ್ಬೇಕಾ? ಈಗ ನನ್ನ ಹತ್ರ ಎಲ್ಲ ಮರ್ತು ನಿಮ್ಮ ಮೊಮ್ಮಗಳನ್ನ ಕ್ಷಮಿಸಿ ಅಂತ ಹೇಳ್ತೀರಾಜಿ? ತಾತ ತೀರ್ಕೊಂಡಾಗ ನೀವು ಮಾಡಿದ್ದೇನು ಹೇಳಿ? ನಾನು ಎಂತವನು ಅಂತ ಗೊತ್ತಿದ್ದು ತಾತ ತೀರ್ಕೊಳ್ಳೋ ಟೈಮಲ್ಲಿ ನಾನು ಅವ್ರ ಪಕ್ಕ ಇದ್ದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನೇ ಕೊಲೆಗಾರ ಅಂತ ಹೇಳಿದ್ರಿ. ನಾನು ತಪ್ಪು ಮಾಡಿಲ್ಲ ಅಂತ ನಿಮ್ಗೆ ಅಷ್ಟು ಸಲಿ ಹೇಳಿದ್ರು ಅದನ್ನ ಕೇಳಿಸ್ಕೊಳಕ್ಕೆ ತಾಳ್ಮೆ ಇಲ್ಲದೆ ನನ್ನ ಅರೆಸ್ಟ್ ಮಾಡಿಸಿದ್ರಿ. ನನಗೆ ಸಂಬಂಧಪಟ್ಟ ಪ್ರತಿಯೊಂದನ್ನು ದ್ವೇಷ ಮಾಡಿದ್ರಿ. ಅವತ್ತು ಊರ್ಮಿಳಾ ಆಂಟಿ ಬರ್ದೇ ಇದ್ದಿದ್ರೆ ನಾನು ನಮ್ಮ ಮನೆಯವರು ಬೀದಿಗೆ ಬರಬೇಕಾಗಿತ್ತು. ನಿಮ್ಮ ನೋವು ಮಾತ್ರ ಅಷ್ಟು ದೊಡ್ಡದು, ಅಷ್ಟು ತೀಕ್ಷ್ಣ. ನಮ್ಮ ನೋವುಗಳೆಲ್ಲ ನೋವೇ ಅಲ್ವಾ? ನೀವು ಮಾತ್ರ ತುಂಬಾ ಹತ್ರದವ್ರನ್ನ ಕಳ್ಕೊಂಡಿರೋದು. ನಾವ್ ಯಾರನ್ನೂ ಕಳ್ಕೊಂಡೇ ಇಲ್ವಾ? ತಾತಂದು ಮಾತ್ರ ಜೀವ. ನಿಮ್ಮ ಮೊಮ್ಮಗಳು ಹೊಟ್ಟೆಲಿತ್ತಲ್ಲ, ಆ ಪುಟ್ಟು ಮಗು, ಅದ್ರದ್ದು ಜೀವ ಅಲ್ವಾ? ತಾತ ಆದ್ರೂ ತಮ್ಮ ಜೀವನನ ಪರಿಪೂರ್ಣವಾಗಿ ಬದುಕಿದ್ರು. ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಅಂತ ಎಲ್ಲದನ್ನು ಅನುಭವಿಸಿದ್ರು. ಆದ್ರೆ ನನ್ ಪುಟ್ಟು ಕಂದಮ್ಮ ಕಣ್ಬಿಟ್ಟು ಪ್ರಪಂಚನೇ ನೋಡಿರ್ಲಿಲ್ಲ. ತಮ್ಮ ಸ್ವಾರ್ಥಕ್ಕೆ ನಿಮ್ಮ ಮೊಮ್ಮಗಳು ನನ್ನ ಮಗುನೇ ಕೊಂದ್ರಲ್ಲ. ಅವ್ರನ್ನ ಹೇಗಜ್ಜಿ ನಾನು ಕ್ಷಮಿಸ್ಲಿ? ನಾನು ಅವ್ರನ್ನ ಯಾವತ್ತಿಗೂ ಕ್ಷಮಿಸಲ್ಲ. ಯಾಕಂದ್ರೆ ಅವರು ಕ್ಷಮಿಸೋ ಅಷ್ಟು ಚಿಕ್ಕ ತಪ್ಪು ಮಾಡಿಲ್ಲ ಅಜ್ಜಿ. ಅವ್ರು ನನಗೆ, ನಮ್ಮ ಮನೆಯವ್ರಿಗೆ ಮೋಸ ಮಾಡಿದ್ದಾರೆ. ಕಬಡ್ಡಿ ಆಡಬೇಡಿ ಆಡಬೇಡಿ ಅಂತ ಎಷ್ಟು ಕೇಳ್ಕೊಂಡೆ. ನನ್ನ ಮಾತನ್ನ ಮೀರಿ ಹೋಗಿ ಕಬಡ್ಡಿ ಆಡಿದ್ರು. ನನ್ನ ಕನಸು, ಆಸೆ ಎಲ್ಲದನ್ನು ನುಚ್ಚು ನೂರು ಮಾಡಿದ್ರು. ಇದನ್ನ ನಾನು ಸಾಯೋ ತನಕ ಮರೆಯಲ್ಲ. ಈ ತಪ್ಪನ್ನ ಕ್ಷಮಿಸೋದು ಇಲ್ಲ. ಇನ್ಯಾವತ್ತು ನಾನು ಕಮಲಿ ಅವ್ರ ಹತ್ರ ಮೊದಲಿನ ಹಾಗೆ ಇರಲ್ಲ. ಸಾಕು, ಸುಮ್ಮನೆ ಋಷಿ. ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಏನೇನೋ ಮಾತಾಡ್ಬೇಡ. ಗಂಡ ಹೆಂಡತಿ ಅಂದ್ಮೇಲೆ 1000 ಬರುತ್ತೆ, 1000 ಹೋಗುತ್ತೆ. ಹಾಗಂತ ಪ್ರೀತಿ ಸತ್ತೋಗುತ್ತಾ? ಸಾಯ್ಬಾರ್ದು ಋಷಿ, ಸಾಯ್ಬಾರ್ದು. ಇದ್ರಲ್ಲಿ ಅವಳ ತಪ್ಪೇನಿದೆ? ಅವಳು ಬೇಕು ಅಂತ ಅಬಾರ್ಟ್ ಮಾಡ್ಕೊಂಡ್ಲಾ? ಇಲ್ವಲ್ಲ. ಏನೋ ಅವಳಿಗೆ ಗೊತ್ತಿಲ್ಲದೆ ತಪ್ಪು ನಡೆದೋಗಿದೆ. ಅದಕ್ಕೆ ನೀನ್ ಈ ರೀತಿ ಎಲ್ಲ ಮಾಡ್ಬೋದಾ? ನಿನಗ್ ಗೊತ್ತಿಲ್ಲದೆ ನೀನ್ ತಪ್ಪು ಮಾಡ್ತಿದ್ಯಾ ರಿಷಿ. ಇದು ಸರಿ ಇಲ್ಲ. ನಿನ್ನ ಅವಳ ಮಧ್ಯೆ ಅಂತರ ಆಗೋದಕ್ಕೆ ಬಿಡ್ಬೇಡ. ಅವಳನ್ನ ಕ್ಷಮಿಸ್ಬಿಡು. ಇಲ್ಲಾಂದ್ರೆ ಕೈ ಮೀರೋಗತ್ತೆ ರಿಷಿ. ಕೈ ಮೀರೋ ಹಾಗೆ ಮಾಡಿದ್ದು ನಿಮ್ಮ ಮೊಮ್ಮಗಳು. ಅವತ್ತು ಕಬಡ್ಡಿ ಆಡ್ಬೇಕಾದ್ರೆ ಒಂದೇ ಒಂದು ಕ್ಷಣ ಮಗು ಬಗ್ಗೆ ಯೋಚನೆ ಮಾಡಿದ್ರೆ ಈ ಪರಿಸ್ಥಿತಿಗೆ ಬಂದು ನಿಲ್ತಿರ್ಲಿಲ್ಲ. ಅಷ್ಟೆಲ್ಲ ಆದ್ಮೇಲೆ ಹೇಳ್ದಿರ ಮುಚ್ಚಿಟ್ರಲ್ಲ, ಅದು ದ್ರೋಹ ಅಲ್ವಾ? ನಾನು ಅವ್ರ ಮೇಲೆ ಇಟ್ಟಂತ ಬೆಟ್ಟದಷ್ಟು ನಂಬಿಕೆನ ಕಳ್ಕೊಂಡಿದ್ದಾರೆ. ಇನ್ಯಾವತ್ತು ನಾನು ಕಮಲಿಯವರು ಮೊದಲಿನ ಹಾಗೆ ಇರೋದಕ್ಕೆ ಸಾಧ್ಯ ಇಲ್ಲ.
ನನಗೆ ಗೊತ್ತು ಸರ್, ನಿಮ್ಮ ಮನ್ಸಿಗೆ ಸ್ಯಾನೆ ನೋವಾಗೈತೆ. ಹಂಗಂತ ನೀವು ಎಲ್ಲಿಗಾದ್ರೂ ಹೋದ್ರು ಸುಮ್ಕೆ ಇರೋ ಅಂತ ನಾನಲ್ಲ. ನಿಮ್ ಬೇಕಾದ್ರೆ ನನಗೆ ಬೈರಿ ಓಡಿರಿ, ಏನ್ ಬೇಕಾನ ಮಾಡಿ, ಆದ್ರೆ ನೀವು ನನ್ನ ಕಣ್ಮುಂದೆ ಇರಬೇಕು. ಆಟಿಯ ನಾನೇ ನಿಮಗೆ ಫೋನ್ ಮಾಡ್ತೀನಿ, ನಾನೇ ಮಾತಾಡ್ತೀನಿ ಸರ್. ನೀವು ಏಟ್ಕಿತ್ತಾದ್ರೂ ಕಾಲ್ ಕಟ್ ಮಾಡಿ, ಆದರೆ ನಾನು ಫೋನ್ ಮಾಡ್ತಾನೆ ಇರ್ತೀನಿ. ನಾನಂತೂ ಬಿಡೋಕ್ಕಿಲ್ಲ. ಹಲೋ ಸರ್. ಕಂಪ್ನಿಯವರೇ, ಅದು ಹೇಗೆ ಒಂದೇ ಒಂದು ರಿಂಗ್ಗೆ ನನ್ನ ಕಾಲ್ ರಿಸೀವ್ ಮಾಡಿಬಿಟ್ರಿ ನೀವು? ಸರ್, ನಾನು ನಿಮ್ಮ ತವ ಯಾವಾಗ ಮಾತಾಡಬೇಕು ಅಂತಿರ್ತೀನೋ, ಯಾವಾಗ ಫೋನ್ ಮಾಡಬೇಕು ಅಂತಿರ್ತೀನೋ, ಆವಾಗ ನೀವೇ ಪಟ್ಟಂತ ಫೋನ್ ಮಾಡಿಬಿಡ್ತೀರಾ. ಅದಕ್ಕೆ ಮೊದಲನೇ ರಿಂಗಿಗೆ ಕಾಲ್ ರಿಸೀವ್ ಮಾಡ್ತೀನಿ. ಓ, ಹಾಗಾದರೆ ನಿಮ್ಗೆ ನಾನು ಯಾವತ್ತೇ ಕಾಲ್ ಮಾಡಿದ್ರು ಫಸ್ಟ್ ರಿಂಗಿಗೆ ಕಾಲ್ ಪಿಕ್ ಮಾಡ್ತೀರಾ? ಹ್ಞೂ ಸರ್, ಬೇಕಿದ್ರೆ ನೀವೇ ನೋಡಿ. ಓಕೆ ಕಂಪ್ನಿಯವರೇ, ಇವತ್ತು ನಾನು ನಿಮಗೆ ಒಂದು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ನೀವು ನನಗೆ ಯಾವಾಗಲೇ ಕಾಲ್ ಮಾಡಿದ್ರು ಒಂದೇ ಒಂದು ರಿಂಗಿಗೆ ನಾನು ನಿಮ್ಮ ಕಾಲ್ನ ರಿಸೀವ್ ಮಾಡ್ತೀನಿ. ಕಮಲಿಯವರ, ನನಗೆ ಯಾವತ್ತೇ ಇದ್ರೂ ನೀವೇ ನನ್ನ ಪ್ರಯಾರಿಟಿ. ಇನ್ನು ಮಿಕ್ಕಿದ್ದೆಲ್ಲ ನೆಕ್ಸ್ಟ್. ಸರ್, ಹಂಗಿದ್ದವ್ರು ನೀವು ಈಗ ನಿಮ್ಮ ಪ್ರಯಾರಿಟಿ ಬದಲಾಗೋಯ್ತಾ? ಈಗ ನಾನು ನಿಮ್ಗೇನು ಅಲ್ವಾ ಸರ್? ಓ ಮೈ ಗಾಡ್, ಅಜ್ಜಿ ಸಖತ್ ಟೆನ್ಷನ್ ಕೊಟ್ಬಿಟ್ರಲ್ಲ. ಅಲ್ಲ ಮಾಮ್, ಅವ್ರು ಮೊದಲು ರಿಷಿ ಅಂಡ್ ಕಮಲಿ ಜೊತೆ ಹೇಗಿದ್ರು ಮತ್ತೆ ಹಾಗೆ ಇರಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಅನ್ಸುತ್ತೆ. ಅಲ್ಲ ಮಾಮ್, ಅವ್ರಿಗೆ ಯಾಕೆ ಬೇಕು ಮತ್ತೆ ರಿಷಿನ ಕಾಲೇಜಿಗೆ ಸೇರಿಸ್ಕೊಳ್ಳೋದು? ಬೇಬಿ, ನೀನು ಅಜ್ಜಿನ ಬೈಬಾರ್ದು, ಥ್ಯಾಂಕ್ಸ್ ಹೇಳಬೇಕು. ವಾಟ್? ನಾನು ಅಜ್ಜಿಗೆ ಥ್ಯಾಂಕ್ಸ್ ಹೇಳಬೇಕಾ? ವೈ ಮಾಮ್? ನನಗೆ ಬರ್ತಿರೋ ಕೋಪಕ್ಕೆ ಅಜ್ಜಿನ ಹಾಗೆ. ಬೇಬಿ, ನೀನು ಒಂದು ಆ್ಯಂಗಲಿಂದ ಮಾತ್ರ ಯೋಚನೆ ಮಾಡ್ತಿದ್ಯಾ, ಆದರೆ ಅಜ್ಜಿ ನಮಗೆ ಒಳ್ಳೆ ಐಡಿಯಾನೇ ಕೊಟ್ಟಿದ್ದಾರೆ. ಏನದು ಮಾಮ್? ರಿಷಿನ ಮತ್ತೆ ಕಾಲೇಜಿಗೆ ಅಪಾಯಿಂಟ್ ಮಾಡ್ಕೊಳ್ಳೋದು. ಮಾಮ್, ಏನು ಹೇಳ್ತಾ ಇದ್ದೀರಾ ನೀವು? ಅಲ್ಲ, ರಿಷಿ ಕಾಲೇಜಿಗೆ ಬಂದರೆ ಅವನು ಮತ್ತೆ ಅಜ್ಜಿ ಕ್ಲೋಸ್ ಆಗ್ತಾರೆ. ಅದಾದಮೇಲೆ ಅಜ್ಜಿ ಅವನ್ನ ಕಮಲಿನ ಒಂದು ಮಾಡಿಬಿಟ್ರೆ? ನೋ, ಯು ರಾಂಗ್. ರಿಷಿ ಕಾಲೇಜ್ ಬರೋದ್ರಿಂದ ಹತ್ರ ಆಗೋದು ಕಮಲಿಗಲ್ಲ, ನಿನಗೆ. ನೀನೀಗ ಕಾಲೇಜ್ ಹೆಡ್. ರಿಷಿ ಕಾಲೇಜಿಗೆ ಬಂದರೆ ಅವನು ನಿನ್ನ ಜೊತೆ ಇದ್ದ ಹಾಗೆ. ಆ ಟೈಮ್ನ ಯೂಸ್ ಮಾಡಿಕೊಂಡು ನೀನು ಆದಷ್ಟು ರಿಷಿಗೆ ಹತ್ತಿರ ಆಗಬೇಕು. ವಾವ್, ಎಸ್ ಮಾಮ್, ನಂಗೆ ಇದು ಹೊಳಿಲೇ ಇಲ್ಲ. ಈಗ ಹೇಳಿದ್ನಲ್ಲ, ಇನ್ನು ಲೇಟ್ ಮಾಡಬೇಡ. ನೀನು ಹೋಗಿ ರಿಷಿ ಹತ್ರ ಮಾತಾಡು. ನಿನ್ನ ಮಾತಿಂದ ಅವನ್ನ ಕಟ್ ಹಾಕು. ರಿಷಿ ಕಾಲೇಜಿಗೆ ಬರ್ತಾ ಬರ್ತಾ ಸಂಪೂರ್ಣವಾಗಿ ನಿನ್ನ ದಾರಿಗೆ ಬರಬೇಕು. ಹಾಗೆ ಮಾಡು. ಓಕೆ ಮಾಮ್, ಬಟ್ ಈಗ ರಿಷಿ ಎಲ್ಲಿದ್ದಾನೆ ಅನ್ನೋದು ನನಗೆ ಹೇಗೆ ಗೊತ್ತಾಗುತ್ತೆ?
ರಿಷಿ ಎಲ್ಲಿದ್ದಾನೆ ಅಂತ ಕಂಡು ಹಿಡಿಯೋದು ನನಗೇನು ದೊಡ್ಡ ವಿಷಯ ಅಲ್ಲ. ನೀನು ಹೋಗೋದಕ್ಕೆ ಪ್ರಿಪೇರ್ ಆಗು. ಲೊಕೇಶನ್ನ ನಾನು ಕಳಿಸ್ತೀನಿ. ಓಕೆ ಮಾಮ್. ನನಗೆ ಗೊತ್ತು ಕಂದ, ನೀನು ತುಂಬ ನೋವಲ್ಲಿದೆಯಾ ಅಂತ. ಯಾಕಂದ್ರೆ ಜಗತ್ತಲ್ಲಿ ಎಲ್ಲ ಅಗಲಿಕೆಗಿಂತಾನು ತುಂಬಾನೇ ನೋವುಲಾಗಿರ್ಕೆ ಅಂದ್ರೆ ಅದು ತಾಯಿ ಮಗುನ ಕಳ್ಕೊಳ್ಳೋದು. ಮಗು ಹುಟ್ಟಿದ ಮೇಲೆ ಎಲ್ಲರೂ ಅದನ್ನ ಎತ್ತಿ ಮುತ್ತಾಡಿ ಪ್ರೀತಿಸ್ತಾರೆ. ಆದ್ರೆ ತಾಯಿ ಅದು ಹುಟ್ಟೋಕ್ ಮುಂಚೆನೆ, ಅದನ್ನ ನೋಡೋಕ್ ಮುಂಚೆನೆ ಪ್ರೀತಿಸ್ತಾಳೆ. ಆದ್ರೆ ಈಗ ನೀನು ಆ ಮಗುನ ಕಳ್ಕೊಂಡಿದೀಯ. ಅದ್ರ ಜೊತೆಗೆ ರಿಷಿ ನಿನ್ ಮೇಲೆ ಕೋಪ ಮಾಡ್ಕೊಂಡಿರೋ ನೋವು ಬೇರೆ. ಆದ್ರೆ ಒಂದು ಮಾತ್ರ ತಿಳ್ಕೊಕಂದ, ಈ ನೋವು ಯಾವತ್ತಿಗೂ ಶಾಶ್ವತ ಅಲ್ಲ. ಇದೆಲ್ಲ ಖಂಡಿತ ಸರಿ ಹೋಗುತ್ತಮ್ಮ. ಎಲ್ಲ ಸರಿ ಹೋಗ್ಬೇಕು ಅಂದ್ರೆ ನೀನ್ ಮೊದಲು ಗಟ್ಟಿ ಆಗ್ಬೇಕು ಕಂದ, ಗಟ್ಟಿ ಆಗ್ಬೇಕು. ನಿಮ್ ತಾತ ತೀರ್ಕೊಂಡಾಗ ನೀನ್ ನನಗೆ ಎಷ್ಟೊಂದು ಧೈರ್ಯ ಹೇಳಿದೆ ಕಮಲಿ. ಈಗ ಅದೇ ರೀತಿ ನೀನು ಧೈರ್ಯ ತಂದ್ಕೋಬೇಕಮ್ಮ. ಧೈರ್ಯ ತಂದ್ಕೋಬೇಕು ಕಮಲಿ. ನೀನ್ ಎಲ್ಲದನ್ನು ಎದುರಿಸ್ಬೇಕಮ್ಮ. ಅಳ್ತಾ ಕೂತ್ಕೊಂಡ್ರೆ ನೀನ್ ಹೀಗೆ ಅಳ್ತಾನೇ ಇರ್ಬೇಕಾಗುತ್ತೆ. ಅದೇ ನೀನ್ ಮನ್ಸು ಗಟ್ಟಿ ಮಾಡ್ಕೊಂಡು ಎಲ್ಲದನ್ನು ಧೈರ್ಯವಾಗಿ ಎದುರಿಸಿದ್ರೆ ಕಷ್ಟ ತಾನಾಗಿ ತಾನೇ ದೂರ ಆಗುತ್ತೆ. ನೋಡಮ್ಮ ಕಮಲಿ, ರಿಷಿ ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ಅಂತ ನೀನ್ ಅಂದ್ಕೋಬೇಡಮ್ಮ. ಅವನು ನಿನ್ನ ತುಂಬಾನೇ ಪ್ರೀತಿಸ್ತಾನೆ. ತುಂಬಾ ಪ್ರೀತಿಸೋರ್ಗೆ ಮಾತ್ರ ತುಂಬಾನೇ ಕೋಪ ಬರೋದಕ್ಕೆ ಸಾಧ್ಯನಮ್ಮ. ಬೇಜಾರು ಮಾಡ್ಕೋಬೇಡ. ಅವನ ಕೋಪನ ನೀನ್ ತಾಳ್ಮೆಯಿಂದ ಸ್ವೀಕರಿಸಮ್ಮ. ಅವನ್ ಒಂದಿನ ನಿನ್ ಮೇಲೆ ಮನಸ್ಸು ಬದಲಾಗಿ ಮುಂಚಿನ ಹಾಗೆ ಇರ್ತಾನೆ. ಕಮಲಿ, ನಾನಂದ್ರೆ ನಿನ್ಗೆ ಎಷ್ಟಿಷ್ಟ ಅಂತ ನನಗೆ ಗೊತ್ತಮ್ಮ. ನನ್ನ ಮಾತನ್ನ ನೀನು ಅಲಕ್ಷ್ಯ ಮಾಡಲ್ಲ ಅಂತನೂ ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಒಂದು ಮಾತು ಹೇಳ್ತಾ ಇದ್ದೀನಿ ಕೇಳಮ್ಮ. ಇವತ್ತಿಂದ ನೀನು ಹಳೆದನ್ನೆಲ್ಲ ನೆನೆಸ್ಕೊಂಡು ಕೊರಗಬಾರ್ದು, ಅಳಬಾರ್ದು. ನಿನ್ನ ಋಷಿ ಮಧ್ಯೆ ಇರೋ ಅಂತರನ ಆದಷ್ಟು ಕಡಿಮೆ ಮಾಡ್ಕೊಳ್ಬೇಕು. ನೀನು ಬೇಕು ಅಂತ ಮಗುನ ಕಳ್ಕೊಂಡಿಲ್ಲ ಕಮಲಿ. ನಮ್ಮ ರಾಜ್ಯಕ್ಕೋಸ್ಕರ ಆಡಿದೀಯಾ, ನಮ್ಮ ರಾಜ್ಯನ ಗೆಲ್ಸಿದೀಯಾ. ಕಷ್ಟಪಡ್ತಿದ್ದ ಹೆಣ್ಮಕ್ಳ ಬದುಕನ್ನ ಉದ್ಧಾರ ಮಾಡಿದೀಯಾ. ನೀನು ಖಂಡಿತ ಒಳ್ಳೇದು ಹಾಗೆ ಆಗತ್ತಮ್ಮ. ನೀನು ಏನು ಯೋಚನೆ ಮಾಡಬೇಡ. ನನ್ನ ಕಂದ ಅಲ್ಲ, ನನ್ನ ಬಂಗಾರ ಅಲ್ಲ ನೀನು. ಧೈರ್ಯವಾಗಿರು, ಸರಿನಾ? ಸರಿ ಅಜ್ಜಿ.